ಸರ್, ನಮ್ಮ ಸಮಸ್ಯೆ ನಾವು ಮೇಲಿನಾಯಕನಹಳ್ಳಿ ಗ್ರಾಮಸ್ಥರು ರೈತರು. ನಮಗೆ 17ನೇ ಸರ್ವೆ ನಂಬರಲ್ಲಿ ಒಂದು ಸುಮಾರು 75ರಿಂದ 80 ಕುಟುಂಬಗಳಿಗೆ ಸರ್ಕಾರದಿಂದ ಗ್ರಾಂಟ್ ಜಮೀನಾಗಿದೆ. ಆ ಜಮೀನುಗಳಿಗೆ ಹೋಗೋದಕ್ಕೆ ರಸ್ತೆ ಇಲ್ಲ. ಆ ರಸ್ತೆಗೋಸ್ಕರ ಸುಮಾರು ಒಂದು 2021ರಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದುವರೆಗೂ ನಮಗೆ ಆ ರಸ್ತೆ ಮಾಡಿಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ನಮ್ಮ ಕಷ್ಟ ಸುಖ ಯಾರು ಕೇಳಲ್ಲ. ಅಲ್ಲಿ ಅದೇ ಸರ್ವೆ ನಂಬರಲ್ಲಿ ಗೋಮಾಳದಲ್ಲಿ ಸುಮಾರು ಒಂದು ಖಾಲಿ ಜಾಗ ಇದೆ, ಒಂದು 65ರಿಂದ 70 ಎಕರೆ ಜಾಗ ಇದೆ. ದನ ಕರುಗಳು ಜಾನುವಾರುಗಳು ಮೇಯೋದಕ್ಕೋಸ್ಕರ ನಮ್ಗೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ದಯವಿಟ್ಟು ಅಧಿಕಾರಿ ವರ್ಗದವರು ಬಂದು ನಮ್ಮ ಕಷ್ಟ ಸುಖ ಕೇಳಬೇಕು. ನಾವು ಯಾರ ಬಗ್ಗೆ ಮಾತಾಡಲ್ಲ, ಕೆಟ್ಟದಾಗಿ ಮಾತಾಡಲ್ಲ. ನಾವು ಮೌನ ಪ್ರತಿಭಟನೆಯಾಗಿ ಕೂತ್ಕೊಂಡಿದ್ದೀವಿ. ದಯವಿಟ್ಟು ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ನಮ್ಮ ಕಷ್ಟ ಸುಖ ಕೇಳಬೇಕು. ಅಲ್ಲಿ ಬಂದ್ಬಿಟ್ಟು ನಮ್ಮ ಸಮಸ್ಯೆ ಇತ್ಯರ್ಥ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತೀವಿ ಸರ್. ಎರಡು ವಿಚಾರಗಳನ್ನ ಇಟ್ಕೊಂಡು ಹೌದು, ದನಕರುಗಳಿಗೆ ಜಾನುವಾರುಗಳಿಗೆ ಮೇವು ಮತ್ತೊಂದು ಹೌದು ಸರ್, ದಾರಿ ವ್ಯವಸ್ಥೆಗೋಸ್ಕರ ಹೋರಾಟ, ನಿರಂತರ ಹೋರಾಟ ಮಾಡ್ತಾ ಇದೀವಿ ಸರ್. ನಮ್ಮ ಕಷ್ಟ, ನಮ್ಮ ಇದಕ್ಕೆ ಯಾರು ಸ್ಪಂದಿಸಿಲ್ಲ ಇವರು. ಗೋಮಾಳ ಜಮೀನು ಸಂಬಂಧಪಟ್ಟ ಹೌದು ಸರ್, ಪೋಡಿ ಆಗಿಲ್ಲ, ಪೋಡಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪೋಡಿ ಆಗಿಲ್ಲ. ಕೆಲವರು ಯಾರೋ ಬಲಾಢ್ಯರು ಪೋಡಿ ಮಾಡ್ಕೊಂಡಿದ್ದಾರೆ, ಕೆಲವರು ಪೋಡಿ, ನಾವು ಸಣ್ಣ ಪುಟ್ಟ ರೈತರುಗಳು ಸರ್, ಪೋಡಿ ಮಾಡ್ಸಕ್ ಆಗಿಲ್ಲ. ಹಂಗೆ ಇದೆ, ಪೋಡಿ ಆಗಿಲ್ಲ, ಇನ್ನೂ ಹಂಗೆ ಇದೆ ಜಮೀನು. ಈಗ ಒಮ್ಮತವಾಗಿ ಇಷ್ಟು ಜನ ರೈತರು ಅಂತ ಹೇಳ್ತಿದ್ದಾರೆ. ಅಷ್ಟು ಜನರು ಕೂಡ ಒಮ್ಮತವಾಗಿ ಅದನ್ನ ಬಂದು ಕೇಳೋದಕ್ಕೆ ಮನವಿ ಈಗಾಗಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಉಡಾಪಿ ಉತ್ತರ ಕೊಡ್ತಾರೆ ಸರ್. ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ, ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಉಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಯಾರು ಹೇಳ್ತಿರೋದು ಸರ್. ತಹಸೀಲ್ದಾರ್ ಹೇಳ್ತಾರೆ, AC ಇವರು ನಮ್ಮ RI ಹೇಳ್ತಾರೆ, VA ಹೇಳ್ತಾರೆ, ಮಾಡಿಸ್ತೀವಿ ಇವತ್ತೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾರು ಬಂದ್ ಮಾಡ್ಕೊಡೋದಿಲ್ಲ. ಯಾವ ಯಾವ ಗ್ರಾಮ ಎಷ್ಟು ಸರ್ವೆ ನಂಬರ್ ಸರ್? ಮೇಲಿನಾಯಕನಹಳ್ಳಿ ಗ್ರಾಮ ಸರ್ವೆ ನಂಬರ್ 17 ಸರ್. ಎಷ್ಟು ಜನ ರೈತರು ಸರ್? ಸುಮಾರು ಒಂದು 75ರಿಂದ 80 ಕುಟುಂಬಗಳಿದಾವೆ ಸರ್. ಅಷ್ಟು ಕುಟುಂಬಗಳಿಗೆ ಸ್ವಲ್ಪ ತುಂಡು ಭೂಮಿ ಜಮೀನು ಗ್ರಾಂಟ್ ಆಗಿದೆ. ಆ ಜಮೀನುಗಳಿಗೆ ಹೋಗೋದಕ್ಕೆ ದಾರಿ ಇಲ್ಲ. ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಉಳುಮೆ ಮಾಡಬೇಕು, ಅಲ್ಲಿ ಹೋಗೋ ದಾರಿ ವ್ಯವಸ್ಥೆ ಇಲ್ಲ. ದಯವಿಟ್ಟು ಅಧಿಕಾರಿಗಳು ಬಂದು ನಮ್ಮ ಕಷ್ಟ ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಸರ್ ತಂದಿದ್ದೀವಿ ಸರ್, ಹೇಳಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ. ಸ್ಪಂದಿಸ್ತಾ ಇಲ್ಲ ಸರ್, ಅವರು ಸ್ಪಂದಿಸ್ತಾ ಇಲ್ಲ. ಹೌದು ಸರ್, ಕೊಟ್ಟಿದ್ದೀವಿ. ಅದು ಗ್ರಾಂಟ್ ಸರ್ ಒಂದು 2024ನೇ ಇಸ್ವಿಯಲ್ಲಿ ಸರ್ವೆ ಅವ್ರನ್ನ ಕರ್ಕೊಂಡು ಹೋಗಿ ಸರ್ವೆ ಮಾಡ್ತಿದ್ದೀವಿ. ಸರ್ವೆ ಸ್ಕೆಚ್ ಎಲ್ಲ ಮಾಡಿದ್ದಾರೆ ರಸ್ತೆಗೋಸ್ಕರ. ಆ ಸ್ಕೆಚ್ ಅನುಮೋದನೆ ಆಗಿದೆ. DC ಸಾಹೇಬ್ರು ಅದನ್ನು ಓಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಮತ್ತೆ ಪರಿಶೀಲನೆ ಅಂತ ಅಂದ್ಬಿಟ್ಟು ಮತ್ತೆ ವಾಪಸ್ ಬರ್ದಿದ್ದಾರೆ. ಅದು ಆ ಹಂತದಲ್ಲಿದೆ ಸರ್, ಮುಂದೆ ಪ್ರೋಸೆಸ್ ಆಗ್ತಾ ಇಲ್ಲ. ಹೌದು ಸರ್, ಹೌದು. ಶ್ರೀನಿವಾಸ ಅಂತ ಸರ್, ಮೇಲಿನಾಯಕನಹಳ್ಳಿ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈ ದಿನ ನಾವು ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಮುಂದೆ, ದೊಡ್ಡಬಳ್ಳಾಪುರ ತಾಲೂಕು ತೂಬಿಗೆರೆ ಹೋಬಳಿ ಮೇಲಿನಾಯಕನಹಳ್ಳಿಯ ಗ್ರಾಮಸ್ಥರು ನೋಡಿ ಎಲ್ಲ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಇವತ್ತು ಇವರ ಹೋರಾಟ ಮತ್ತೆ ಇವರ ಉದ್ದೇಶ ಏನು ಅಂದ್ರೆ, ಸದರಿ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ ನಮ್ಮ ಶ್ರೀನಿವಾಸರು ಹೇಳಿದಾಗೆ 75ರಿಂದ 85 ಕುಟುಂಬಗಳಿಗೆ ಅಲ್ಲಿ ಜಮೀನು ಮಂಜೂರಾಗಿದೆ. ಮಂಜೂರಾಗಿರ್ತಕ್ಕಂಥ ತುಂಡು ಭೂಮಿಗಳಿಗೆ ಓಡಾಡಲಿಕ್ಕೆ ದಾರಿ ಇಲ್ಲ. ದಾರಿಗೋಸ್ಕರ ಇವರು 2-3 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು. ಇವರ ಬೆನ್ನೆಲುಬಾಗಿ ನಾವು ಕರ್ನಾಟಕ ರಾಷ್ಟ್ರೀಯ ಸೇನೆ ಜೊತೆಲಿ ಇದ್ಕೊಂಡು ಹೋರಾಟ ಮಾಡ್ಕೊತ ಬಂದ್ರು. ಇದುವರೆಗೆ ಇವರಿಗೆ ದಾರಿ ಆಗಲಿಲ್ಲ. ಒಂದು. ಎರಡನೇದು, ಆ ಗ್ರಾಮದಲ್ಲಿ ಅದು ಅರಣ್ಯದ ಅಂಚಿನಲ್ಲಿರ್ತಕ್ಕಂಥ ಗ್ರಾಮ. ಮುಂಚೆ ಅರಣ್ಯಕ್ಕೆ ಎಲ್ಲ ಇವರು ಜಾನುವಾರುಗಳನ್ನ ಹೊಡ್ಕೊಂಡು ಹೋಗ್ತಿದ್ರು, ಮೇಯಿಸ್ಕೊಂಡ್ ಬರ್ತಾ ಇದ್ರು. ಈಗ ಅರಣ್ಯದವರು ಟ್ರೆಂಚ್ ಹೊಡೆದ್ಬಿಟ್ಟು ಅದಕ್ಕೆಲ್ಲ ಕಾಂಪೌಂಡ್ ಫೆನ್ಸಿಂಗ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆ ಎಂಟ್ರಿ ಇಲ್ಲ. ಈಗ ಏನಾಗಿದೆ, ಇರ್ತಕ್ಕಂಥ ಗೋಮಾಳವನ್ನ ಬಲಾಢ್ಯರು ಬಂದು ಆಕ್ರಮಿಸ್ಕೊತಾ ಇದ್ದಾರೆ. ಇವರ ಅಹವಾಲೇನು, ಗೋಮಾಳದಲ್ಲಿ ನಮಗೆ ದನಕರುಗಳಿಗೆ ಸಾಕಲಿಕ್ಕೆ ಮೇಯಕ್ಕೆ ಜಾಗ ಮಾಡಿಕೊಡಿ, ಇದುವರೆಗೂ ಮಾಡಿಲ್ಲ. ಆಮೇಲೆ ಪೋಡಿ ಬಗ್ಗೆ ಬಂದರೆ, ಸರ್ಕಾರದಿಂದ ಮಾನ್ಯ ಸಚಿವರು ಪ್ರತಿದಿನ ಹೇಳ್ತಾ ಇರ್ತಾರೆ, ಅವರು ಎಲ್ಲ ಡಿಜಿಟಲ್ ಎಲ್ಲ ಏನೋ ಸರಳೀಕರಣ ಮಾಡಿದ್ದೀವಿ, ಮನೆಗೆ ಕಂದಾಯ ಇಲಾಖೆಯವರು ಬಂದು ನಿಮಗೆ ಪೋಡಿ ಮಾಡಿ ಕೊಡ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಸ್ಥಳೀಯವಾಗಿ ಯಾವುದೇ ಒಬ್ಬ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ. ಈ ಪೋಡಿ ವಿಚಾರದ ಬಗ್ಗೆ ನಾವು ಇಲ್ಲಿ ಇರ್ತಕ್ಕಂಥ ADLR ಮೋಹನ್ ಅವ್ರನ್ನ ವಿಚಾರಿಸಕ್ ಹೋದಾಗ ಅವರು ನಮಗೆ ಯಾವ ರೀತಿ ಹೇಳಿದ್ರು ಅಂದ್ರೆ, ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 1,000ದಿಂದ 3,000ದವರೆಗೂ ಪೋಡಿ ಮಾಡಿಬಿಟ್ಬಿಡ್ತೀವಿ ನಾವು. ಎಲ್ಲಿ ಮಾಡಿದಿರಪ್ಪ, ಯಾರಿಗೆ ಪೋಡಿ ಮಾಡಿ ಕೊಟ್ಟಿದ್ದೀರಾ? ಸಚಿವರು ಹೇಳ್ತಾರೆ ಸರ್ಕಾರದಿಂದ ಮಂಜೂರು ಆಗಿರ್ತಕ್ಕಂಥ ಜಮೀನುಗಳಿಗೆ ಪೋಡಿ ಮಾಡಬೇಕು ಅಂತ ಹುಡುಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ಯಾರು ಮಾಡೋರು ನಮಗೆ ಗೊತ್ತಿಲ್ಲ. ಇಂಥ ಒಂದು ಹಲವು ಸಮಸ್ಯೆಗಳು ಗ್ರಾಮಸ್ಥರು ಓಡಾಡ್ತಾ ಇದ್ರು. ಈಗಾಗಲೇ ತಾವೆಲ್ಲ ನೋಡ್ತಾ ಇರೋಂಗೆ ರೈತರ ಸಮಸ್ಯೆನ ಇವ್ರು ಯಾರೂ ಪರಿಹಾರ ಮಾಡಲ್ಲ. ಅವರೆಲ್ಲ ಏನ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಬರ್ತಾರೆ, ಅಹವಾಲು ಕೊಡ್ತಾರೆ, ಅರ್ಧ ಗಂಟೆ ಕುತ್ಕೋತಾರೆ, ಎದ್ದೋಗ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಹಂಗಲ್ಲ. ಈಗ ನಾನು ಏನ್ ಹೇಳಿದೆ, ಈ 4 ಸಮಸ್ಯೆಗಳು ಇದು ಪ್ರತಿಯೊಬ್ಬ ರೈತರ ಸಮಸ್ಯೆ. ಆದ್ರೆ ನಾವು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸೇನೆ ವತಿಯಿಂದ ಒಂದೇ ಒಂದು ಗ್ರಾಮವನ್ನು ಇವತ್ತು ತಗೊಂಡಿದ್ದೀವಿ. ನಾವು ಒಂದು ಗ್ರಾಮ, ಆ ಒಂದು ಗ್ರಾಮನ ನಾವು ಸರ್ ಮಾಡಿದ್ರೆ
ಬೇರೆ ಇರ್ತಕ್ಕಂಥ ಅಕ್ಕಪಕ್ಕದ ಗ್ರಾಮಗಳ ಯುವಕರು ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಈ ತರ ಒಂದು ಚಳವಳಿ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ನಾವು 7 ದಿನ ಸೇರಿ ಈ ಚಳವಳಿ ಮಾಡ್ತಾ ಇದೀವಿ ಸರ್.